ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಇಂದು 24 ಡಿಸೆಂಬರ್ 2025. ಎಲ್ಲರಿಗೂ ಶುಭ ಮುಂಜಾನೆ. ಯೋಸೇಫನು ಸಹ ತಾನು ದಾವೀದನ ಮನೆತನದವನು, ಗೋತ್ರದವನು ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ, ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4-7 ವಾಕ್ಯ. ಪ್ರತಿ ವರ್ಷ ಅನೇಕರು ಕ್ರಿಸ್ಮಸ್ ದಿನವನ್ನು ತಪ್ಪಿಸಿಕೊಳ್ಳುತ್ತಾರೆ. ಕಾರಣಗಳು 10 ಹಲವುಗಳು. ಬಹಳ ಆಸಕ್ತಿಯಿಂದ, ಆಕಾಂಕ್ಷೆಯಿಂದ ಎಲ್ಲ ಥರದ ಸಿದ್ಧತೆಗಳನ್ನು ಮಾಡಿದ್ದಾಗ್ಯೂ ಕೊನೆ ಕ್ಷಣದಲ್ಲಿ ಆಚರಣೆಯಿಂದ ವಂಚಿತರಾಗುವಂಥವರಾಗಿದ್ದಾರೆ. ಯೇಸುವಿನ ಜನನದ ಸಮಯದಲ್ಲಿ ಯೇಸುವಿನ ಮೊದಲ ಕ್ರಿಸ್ಮಸ್ ಸಡಗರವನ್ನು ತಪ್ಪಿಸಿಕೊಂಡ ಕೆಲವು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ. ಒಂದು ಛತ್ರಗಾರ ಅಥವಾ ವಸತಿ ಗೃಹದ ಯಜಮಾನ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಅವರಿಗೆ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು ಎಂದು ಬರೆದಿರುವುದನ್ನು ನೋಡುತ್ತೇವೆ. ಆ ರಾತ್ರಿ ಬೆತ್ಲೆಹೇಮಿನ ಬೀದಿಗಳಲ್ಲಿರುವ ಛತ್ರದಲ್ಲಿರುವ ಛತ್ರಗಾರರನ್ನು ಯೋಸೇಫನು ಮತ್ತು ಮರಿಯಳು ಸ್ಥಳಕ್ಕಾಗಿ ವಿನಂತಿಸಿಕೊಂಡರು. ಆದರೆ ಛತ್ರದವನು ಅವರಿಗೆ ಇಲ್ಲಿ ಸ್ಥಳವಿಲ್ಲವೆಂದು ಹೇಳಿ ಆಚೆ ಕಳುಹಿಸಿದನು. ಇಲ್ಲಿ ಛತ್ರಗಾರನು ಮೊದಲ ಯೇಸುವಿನ ಜನನದ ಸಂಭ್ರಮಾಚರಣೆಯನ್ನು ತಪ್ಪಿಸಿಕೊಂಡನು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದ 20ನೇ ವಾಕ್ಯದಲ್ಲಿ ಲವೋದಿಕೀಯ ಸಭೆಗೆ ಬರೆಯುವಂಥದ್ದು: ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವನು. ಇಂದು ಅನೇಕರು ಛತ್ರಗಾರನ ರೀತಿಯಲ್ಲಿ ಅಥವಾ ವಸತಿ ಗೃಹದ ಯಜಮಾನನ ರೀತಿಯಲ್ಲಿ ಹೃದಯದಲ್ಲಿ ಲೌಕಿಕ ಕಾರ್ಯಗಳಿಂದ ತುಂಬಲ್ಪಟ್ಟವರಾಗಿರುವುದರಿಂದ ನಿಜವಾದ ಕ್ರಿಸ್ಮಸ್ ಅನ್ನು ತಪ್ಪಿಸಿಕೊಳ್ಳುವವರಾಗಿದ್ದಾರೆ. ಪ್ರಿಯರೇ, ಕಳೆದ 1 ತಿಂಗಳಿನಿಂದ ಅಥವಾ ಡಿಸೆಂಬರ್ 1ನೇ ತಾರೀಕಿನಿಂದ ಸಭೆಗಳನ್ನು, ಮನೆಗಳನ್ನು ಅಲಂಕರಿಸುವಂಥದ್ದು, ದೊಡ್ಡ ದೊಡ್ಡ ನಕ್ಷತ್ರಗಳ ನಿರ್ಮಾಣ, ಕ್ಯಾರಲ್ಸ್ನ ಸಿದ್ಧತೆ, ಸಿಹಿ ತಿಂಡಿಗಳ ಸಿದ್ಧತೆ, ಹೀಗೆ 10 ಹಲವು ಸಿದ್ಧತೆಗಳ ಗಡಿಬಿಡಿಯಲ್ಲಿ ನೀವು ನಿಮ್ಮ ಹೃದಯದಲ್ಲಿ ಯೇಸು ಕ್ರಿಸ್ತನಿಗೆ ಯಥಾರ್ಥವಾದ ಸ್ಥಾನವನ್ನು ಕೊಡದೆ ಹೋಗಿದ್ದವರಾಗಿದ್ದರೆ ಈ 2025ರ ಕ್ರಿಸ್ಮಸ್ ಆಚರಣೆಯನ್ನು ನೀವು ಯಥಾರ್ಥವಾಗಿ ತಪ್ಪಿಸಿಕೊಳ್ಳುವವರಾಗಿದ್ದೀರಿ. ಈ ಕ್ರಿಸ್ಮಸ್ ಆಚರಣೆಯ ಋತುವಿನಲ್ಲಿ ನಾವು ಕಾಲಿಟ್ಟಿರುವಾಗ ನಮ್ಮನ್ನು ನಾವೇ ಪುನಃ ಪರೀಕ್ಷಿಸಿಕೊಳ್ಳುವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.